ಬಿಗ್ ಬಾಸ್ ಮನೆಯಲ್ಲಿ ವಾರದ ಪೂರ್ತಿ ಜಗಳಗಳನ್ನು ನೋಡಿದ್ವಿ ಹಾಗೂ ಉಸ್ತುವಾರಿಗಳದ್ದೇ ಹಾವಳಿ ಆಗಿತ್ತು ಈ ವಾರ ಪೂರ್ತಿ. ಅದರಂತೆ ಉಸ್ತುವಾರಿ ವಹಿಸಿದ್ದಂತಹ ಚೈತ್ರರನ್ನು ಕಳಪೆಗೆ ಕಳಿಸಲಾಯಿತು ಹಾಗೂ ಉತ್ತಮವಾಗಿ ಆಡಿದಂತಹ ತ್ರಿವಿಕ್ರಮ್ಗೆ ಉತ್ತಮ ಕೂಡ ಸಿಕ್ತು. ಅದನ್ನು ಅವರ ಫ್ರೆಂಡಿಗೆ ಅವರು ಅರ್ಪಣೆ ಮಾಡಿದ್ದು ನಾವು ನೋಡಿದ್ವಿ. ನಿನ್ನೆ ಎಪಿಸೋಡನ್ನು ಯಾರು ಕೂಡ ಪೂರ್ತಿಯಾಗಿ ನೋಡಿರ್ತೀರೋ ಅವರಿಗೆ ಒಂದು ಚಿಕ್ಕ ಕ್ಲಿಪ್ ಒಂದು ಸಿಕ್ಕಿರುತ್ತೆ. ಅದು ಎಲ್ರಿಗೂ ಕೂಡ ಅನ್ವಯಿಸ್ತಿತ್ತು. ಯಾಕಂತ ಹೇಳಿದರೆ ಅವರ ಹೆಸರಲ್ಲಿ ಸಿಕ್ಕಾಪಟ್ಟೆ ಪೇಜ್ಗಳು, ಲವ್ ಸ್ಟೋರಿಗಳು, ಹಲವಾರು ರೀತಿಯಾದಂತಹ ರೀಲ್ಸ್ಗಳು ಕೂಡ ಓಡಾಡ್ತಿದ್ವು. ಆ ಪೇರ್ ಬೇರೆ ಯಾರೂ ಅಲ್ಲ, ತ್ರಿವ್ಯ ಅಂತ ಹೇಳಿ. ಸೊ ತ್ರಿವ್ಯ ಅಂದರೆ ಅಂದರೆ ತ್ರಿವಿಕ್ರಮ್, ವ್ಯಾ ಅಂತ ಹೇಳಿದರೆ ಭವ್ಯ ಅಂತ ಹೇಳಿ. ಸೊ ಇವರ ಬಗ್ಗೆ ಹಲವಾರು ಪೇಜ್ಗಳು ಹುಟ್ಕೊಂಡಿದೆ. ಇವರ ಪೇರ್ ಬಗ್ಗೆ ಹಲವಾರು ಅಭಿಮಾನಿಗಳೇ ಇದ್ದಾರೆ. ಅದಕ್ಕೆ ಸಾಕ್ಷಿ ಎಂಬಂತೆ ನಿನ್ನೆ ರಾತ್ರಿ ಒಂದು ಎಪಿಸೋಡಲ್ಲಿ ತ್ರಿವಿಕ್ರಮ್ ಅವರು ಭವ್ಯ ಅವರಿಗೆ ಪ್ರಪೋಸ್ ಕೂಡ ಮಾಡಿಬಿಟ್ರು. ಹೌದು, ರಾತ್ರಿ ಲೈಟ್ಸ್ ಎಲ್ಲ ಆಫ್ ಆದ ನಂತರ ಭವ್ಯ ಹಾಗೂ ತ್ರಿವಿಕ್ರಮ್ ಕೂಡ ಇಬ್ಬರು ಮಾತಾಡ್ಕೊತ ಅಲ್ಲಿ ಕೂತಿರ್ತಾರೆ. ಆ ಟೈಮಲ್ಲಿ ತ್ರಿವಿಕ್ರಮ್ ಅವರು ಐ ಲವ್ ಯು ಭವ್ಯ ಅಂತ ಹೇಳಿಬಿಟ್ಟಿದ್ದಾರೆ. ಸೊ ಅದಕ್ಕೆ ಭವ್ಯ ಅವರ ರಿಯಾಕ್ಷನ್ ಕೂಡ ಓಕೆ ಅಂತಲೇ ಇದೆ. ಬಟ್ ಇದೆಲ್ಲ ಒಂದು ಸೈಡ್ ಆದರೆ ಮನೆಯಲ್ಲಿ ಹಲವಾರು ಜನ ಭವ್ಯ ಹಾಗೂ ತ್ರಿವಿಕ್ರಮ್ ಬಗ್ಗೆ ಮಾತಾಡ್ಕೊಂಡು ಕೂತಿರ್ತಾರೆ. ಅಚ್ಚರಿ ಎಂಬಂತೆ ನೆನೆ ಭವ್ಯ ಮತ್ತು ತ್ರಿವಿಕ್ರಮ್ ಒಬ್ಬರನ್ನೇ ಕಳಪೆ ಕೊಡ್ತಾರೆ. ಅದು ಹನುಮಂತ ತಮಾಷೆ ಮಾಡ್ಕೊತ ಅಕ್ಕ ತಂಗಿ ಇಬ್ರು ಕೂಡ ಅಥವಾ ಅಣ್ಣ ತಂಗಿ ಇಬ್ರು ಕೂಡ ನನಗೆ ಕೂಡ ಕಳಪೆ ಅಂತ ಕೊಟ್ಟರು ಅಂತ ಹೇಳಿ ಮಾತನಾಡೋ ಸಂದರ್ಭದಲ್ಲಿನೇ ತ್ರಿವಿಕ್ರಮ್ ಅವರು ಇನ್ನೊಂದು ಕ್ಯಾಮ್ರಾದಲ್ಲಿ ತ್ರಿವಿಕ್ರಮ್ ಹಾಗೂ ಭವ್ಯ ಕೂತಿರೋದನ್ನು ತೋರಿಸ್ಬೇಕು ಟೈಮಲ್ಲಿ ಭವ್ಯ ಐ ಲವ್ ಯು ಅಂತ ಹೇಳಿ ಪ್ರಪೋಸ್ ಕೂಡ ಮಾಡಿಬಿಟ್ಟಿದ್ದಾರೆ. ಹೌದು, ಬಿಗ್ ಬಾಸ್ ಮನೆಯಲ್ಲಿ ಹಲವಾರು ಸೀಸನ್ಗಳನ್ನು ನಾವು ನೋಡ್ಕೊಂಡ್ಬಂದಿವಿ. ಪ್ರತಿ ಸೀಸನಲ್ಲೂ ಕೂಡ ಒಂದಲ್ಲ ಒಂದು ಲವ್ ಸ್ಟೋರಿ ಇದ್ದೇ ಇರುತ್ತೆ. ಬಟ್ ಅವರು ಹೋದ ನಂತರ, ಅಂದರೆ ಹೊರಗಡೆ ಹೋದ ನಂತರ ಅದೆಷ್ಟರ ಮಟ್ಟಿಗೆ ಮುಂದುವರೆದಿದೆಯೋ ಅಥವಾ ಮುಂದುವರೆದೂ ಕೂಡ ಅದು ಮುರಿದು ಹೋಗಿರೋದನ್ನು ಕೂಡ ನಾವು ನೋಡಿದ್ದೀವಿ. ಬಟ್ 11ರ ಸೀಸನ್ನಲ್ಲಿ ಒಂದು ಪೇರ್, ಭವ್ಯ ಹಾಗೂ ತ್ರಿವಿಕ್ರಮ್ ಪೇರ್ ಅನ್ನೋದೇ ಒಂದು ಹುಟ್ಕೊಂಡಿತ್ತು. ಅವರ ಬಗ್ಗೆ ಹಲವಾರು ಅಭಿಮಾನಿಗಳು ಕೂಡ ಇದ್ದರು. ತ್ರಿವಿಕ್ರಮ್ ಅಂತ ಹೇಳಿದರೆ ಬಿಗ್ ಬಾಸ್ನಲ್ಲಿ ಈಗ ವಿನ್ನರ್ ಅನ್ನೋ ಒಂದು ಮಟ್ಟಕ್ಕೆ ಬಂದುಬಿಟ್ಟಿದ್ದಾರೆ. ಬಟ್ ಅದೇ ವಿನ್ನರ್ ಈಗ ಪ್ರಪೋಸ್ ಮಾಡಿರೋದು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಗ್ತಾಯಿದೆ. ಎಲ್ಲ ಮೆಮ್ಸ್ಗಳಲ್ಲೂ ಕೂಡ ಹಾಕ್ಕೊಂಡು ರುಬ್ತಾ ಇದ್ದಾರೆ. ಇದೆಷ್ಟರ ಮಟ್ಟಿಗೆ ಮುಂದೆ ಒರೆಸ್ಕೊಂಡು ಹೋಗ್ತಾರೆ. ಹಾಗೂ ಈಗ ಇಬ್ಬರು ಕೂಡ ಲವರ್ಸ್ ಅನ್ನೋದು ಫಿಕ್ಸ್ ಆದಂತೆ ಆಗಿದೆ. ಸೊ ಈ ಹಲವಾರು ಜನ ಹೇಳ್ಬೋದು ಐ ಲವ್ ಯು ಅನ್ನೋದು ಅವ್ರಿಗೆ ಹೇಳ್ತಾರೆ ಇವ್ರಿಗೆ ಹೇಳ್ತಾರೆ ಅಂತ. ಬಟ್ ಮನೆಯಲ್ಲಿ ಒಂದು ಜೋಡಿ ಅಂತ ಹೇಳಿ ಕ್ರಿಯೇಟ್ ಮಾಡಿದ ಅಂತ ತ್ರಿವಿಕ್ರಮ್ ಅಂತ ದಡ್ಡ ಅಲ್ಲ ಯಾರ್ಯಾರಿಗೋ ಐ ಲವ್ ಯು ಅಂತ ಹೇಳಲಿಕ್ಕೆ. ಸೊ ಭವ್ಯಂಗೆ ಐ ಲವ್ ಯು ಅಂತ ಹೇಳಿದಾನೆ ಅಂತ ಹೇಳಿದರೆ ಅದು ಪ್ರಪೋಸ್ ಮಾಡಿದ ರೀತಿಯೇ. ಸೊ ಪ್ರಪೋಸ್ ಆಗಿದೆ, ಮನೆಯಲ್ಲಿ ಇಬ್ಬರು ಜೋಡಿಯಾಗಿ ಆಡೋದು ಮುಂದುವರೆದಿದೆ. ನಾವು ಹಲವಾರು ರೀತಿಯಲ್ಲಿ ನೋಡ್ಕೊಂಡು ಬರ್ತಾ ಇದ್ವಿ. ಅವ್ರಿಗೆ ಮಸಾಜ್ ಮಾಡೋದಾಗಿರ್ಬೋದು, ಕಾಲಿಂದ ಸನ್ನೆಗಳು ಮಾಡೋದಾಗಿರ್ಬೋದು, ಅಥವಾ ಭವ್ಯ ಅವರು ತಡೆದಾಗ ಸುಮ್ಮನೆ ಜಗಳವನ್ನು ನಿಲ್ಲಿಸೋದಾಗಿರ್ಬೋದು, ಎಲ್ಲವನ್ನೂ ಸೇರಿಸ್ಕೊಂಡು ಲವರ್ ಅಂತಲೇ ಹೇಳ್ತಿದ್ವಿ. ಸೊ ಇವರಿಬ್ಬರ ಬಗ್ಗೆ ನಿಮಗೆ ಏನು ಅನಿಸುತ್ತೆ? ಕಮೆಂಟ್ ಮಾಡಿ ನಮಗೆ ತಿಳಿಸಿ.